ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವರ ಅಭಿನಯದ ಅಪ್ಪು ಸಿನಿಮಾ 24 ವರ್ಷದ ನಂತರ ಬರ್ತಾ ಇದೆ. 24 ವರ್ಷದ ಹಿಂದೆ ಈ ಚಿತ್ರ ರಿಲೀಸ್ ಆಗಿತ್ತು. ಮೊಟ್ಟ ಮೊದಲ ಸಿನಿಮಾ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮೊಟ್ಟ ಮೊದಲ ಸಿನಿಮಾ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ವಿಶೇಷ ಏನಂತಂದರೆ ಈ ಸಿನಿಮಾದ 100 ಡೇಸ್ ಏನಾಯಿತು ಅಂದರೆ 100 ದಿನದ ಸಂಭ್ರಮ ಏನಾಯಿತು, ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಸ್ವತಃ ರಜನಿಕಾಂತ್ ಅವರು ಇದನ್ನು ಹಂಚಿಕೊಂಡಿರುವಂಥದ್ದು. ಹಾಗೆಯೇ ರಾಜ್ಕುಮಾರ್ ಅವರು ಸಂಬಂಧಪಟ್ಟಿದ್ದು ಕೂಡ ಇಲ್ಲಿ ಒಂದಷ್ಟು ವಿಚಾರಗಳಿದೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಆ ಸಂದರ್ಭದಲ್ಲಿ ಇದ್ದರು ಅನ್ನುವಂಥದ್ದು ಕೂಡ ಒಟ್ಟು ಮಾಹಿತಿ. ವಿಶೇಷವಾಗಿ ರಜನಿಕಾಂತ್ ಅವರು ತಮ್ಮ ಊರು ಬೆಂಗಳೂರಿಗೆ ಚೆನ್ನೈಯಿಂದ ಬರ್ತಾರೆ. ಚೆನ್ನೈಯಿಂದ ಬಂದು ರಾಜ್ಕುಮಾರ್ ಅವರ ಮನೆಗೆ ಬರ್ತಾರೆ. ಬಂದು ಅಣ್ಣವ್ರ ಜೊತೆಗೆ ಸುಮಾರು ಹೊತ್ತು ಮಾತಾಡ್ತಾ ಕೂಡ್ತಾರೆ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಅಪ್ಪು ಅಭಿನಯದ ಅಪ್ಪು ಸಿನಿಮಾ ಚೆನ್ನಾಗಿ ಹೋಗ್ತಿದೆ, ನೋಡ್ತೀರಾ ಅಂಥೇಳಿ ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ರಜನಿಕಾಂತ್ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅಂದರೆ ನಡೀರಿ ಹೋಗೋಣ, ಸಿನಿಮಾ ನೋಡಿ ಬರೋಣ ಅಂಥೇಳಿ. ಸೊ ಅವತ್ತು ಸಿನಿಮಾ ನೋಡುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಒಂದು ಕಡೆ ರಾಜ್ಕುಮಾರ್ ಅವರು ಇದ್ದಾರೆ, ಇನ್ನೊಂದು ಕಡೆ ಪುನೀತ್ ರಾಜ್ಕುಮಾರ್ ಅವರು ಇರ್ತಾರೆ. ಮಧ್ಯದಲ್ಲಿ ಅನಿಸುತ್ತೆ ಅಲ್ಲಿ ಕೂತ್ಕೊಂಡು ರಜನಿಕಾಂತ್ ಅವರು ಇಡೀ ಒಂದು ಅಪ್ಪು ಸಿನಿಮಾನ ನೋಡ್ತಾ ಹೋಗ್ತಾರೆ. ಅವ್ರಿಗೆ ಸಿನಿಮಾ ನೋಡ್ತಾ ಹೋದ ಹಾಗೆ ಒಂದು ಅನುಭವ ಆಗುತ್ತೆ, ಒಂದು ರೋಮಾಂಚನ ಆಗುತ್ತೆ, ಒಂದು ಅಭಿಪ್ರಾಯ ಬರುತ್ತೆ. ಆ ಕೂಡಲೇ ಏನಪ್ಪ ಅಂದ್ರೆ ಸಿಂಹದ ಮರಿ ಅನ್ನುವಂಥದ್ದು. ಸಿಂಹದ ಮರಿ ಯಾರಂದರೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು. ಅಂದರೆ ರಾಜ್ಕುಮಾರ್ ಅವರ ಸಿಂಹ, ಪುನೀತ್ ರಾಜ್ಕುಮಾರ್ ಅವರ ಮರಿ ಅಂದರೆ ಸಿಂಹದ ಮರಿ ಅನ್ನೋದನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಒಂದು ಕಡೆ ಫೈಟ್ ನೋಡಿರ್ತಾರೆ, ಮತ್ತೊಂದು ಕಡೆ ಡ್ಯಾನ್ಸ್ ನೋಡಿರ್ತಾರೆ, ಅಭಿನಯ ನೋಡಿರ್ತಾರೆ. ಎಲ್ಲ ಕಲೆಯನ್ನು ಒಬ್ಬ ವ್ಯಕ್ತಿಯಲ್ಲಿ, ಅದು ಪುನೀತ್ ರಾಜ್ಕುಮಾರ್ ಅವರ ಒಂದು ಅಭಿನಯದಲ್ಲಿ ಪ್ರತಿಭೆಯಲ್ಲಿ ನೋಡಿರುವಂತಹ ಒಂದು ಸಂದರ್ಭ. ಅದಕ್ಕೆ ಅವರು ಆ ಥರದ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಆ ಕೂಡಲೇ ಒಂದು ಅಭಿಪ್ರಾಯ ಹೇಳ್ತಾರೆ ರಾಜ್ಕುಮಾರ್ ಅವ್ರಿಗೆ, ನಿಮ್ಮ ಮಗನ ಈ ಒಂದು ಅಪ್ಪು ಸಿನಿಮಾ 100 ದಿನ ಓಡುತ್ತೆ ಅಂತ ಹೇಳ್ತಾರೆ. ಆವಾಗ ರಾಜ್ಕುಮಾರ್ ಅವರು ಒಂದು ಉತ್ತರ ಕೊಡ್ತಾರೆ, ಹೌದಾ, ಹಾಗಾದರೆ ಒಂದು ರಿಕ್ವೆಸ್ಟ್ ನಿಮಗೆ, ನೀವು ಈ ಸಿನಿಮಾದ 100 ದಿನ ಒಂದು ಏನು ಸಂಭ್ರಮ ಆಚರಣೆ ಮಾಡ್ತೀವಿ ಅಥವಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಆ ಸಂದರ್ಭದಲ್ಲಿ ನೀವೇ ಬರಬೇಕು, ಬಂದು ಈ ಒಂದು 100 ದಿನದ ಶೀಲ್ಡ್ ಏನಿದೆ ಅದನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ನೀವೇ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅದಾಗಿ ಸ್ವಲ್ಪ ದಿನ ಆದಮೇಲೆ ಸಿನಿಮಾ 100 ದಿನ ಆಗುತ್ತೆ. 100 ದಿನ ಒಂದು ಸಂಭ್ರಮಾಚರಣೆ ಆಗುತ್ತೆ. ಆ ಸಂಭ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ರಾಜ್ ಫ್ಯಾಮಿಲಿಯ ಇಡೀ ಮನೆಯ ಸದಸ್ಯರು, ಜೊತೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಸೊ ರಜನಿಕಾಂತ್ ಅವರು ಬಂದು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಆ ಸಿನಿಮಾ ನೋಡೋ ಟೈಮಲ್ಲಿ ನನಗೇನಾಗಿತ್ತು ಅನ್ನೋದನ್ನು ವೇದಿಕೆ ಮೇಲೆ ಹೇಳ್ತಾರೆ. ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಶಕ್ತಿ, ಅಭಿನಯದ ಶಕ್ತಿ ಆಗಲೇ ಕಂಡುಕೊಂಡಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅದನ್ನು ಆವತ್ತೇ ಹೇಳ್ತಾರೆ. ಆ ಪ್ರಕಾರ ಮುಂದೆನೇ ಇದು ಏನೋ ಒಂದು ದೊಡ್ಡದಾಗಿ ಬೆಳೆಯುತ್ತೆ ಈ ಒಬ್ಬ ಕಲಾವಿದ ಅಪ್ಪು ಅಂಥೇಳಿ ಆಗಲೇ ಹೇಳಿರ್ತಾರೆ. ಸೊ ಅದೆಲ್ಲವೂ ಸತ್ಯ ಆಗುತ್ತೆ. ಸೊ ಈಗ ಹೇಳಲಿಕ್ಕೆ ಕಾರಣ ಏನಂತಂದರೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಮಾರ್ಚ್ 14ನೇ ತಾರೀಕು. ಸೊ ಆ ಹಿನ್ನೆಲೆಯಲ್ಲಿ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಈ ಒಟ್ಟು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡಿರುವಂಥದ್ದು. ನಿಮಗೆ ಈ ವಿಚಾರವನ್ನು ತಿಳ್ಕೊಂಡು ತುಂಬ ಖುಷಿಯಾಗಿರ್ಬೋದು ಅಂತ ಹೇಳ್ತಾ ನನ್ನ ಈ ಒಂದು ಮಾತು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ನಮಸ್ಕಾರ.